ಗಾದೆ ಹೇಳ್ತಾರೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಹೌದು ಹೌದು ಎನ್ನುವಂತಿರಬೇಕು. ಪುರಂದರದಾಸರು ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಬೇಡ. ಇದೆಲ್ಲ ಇಂಥವರಿಗೆ 400 ವರ್ಷದ ಹಿಂದೆ ಪುರಂದರದಾಸರು ಇದನ್ನ ಬಹಳ ಗಂಭೀರವಾಗಿ ಹೇಳ್ತಾರೆ. ಆದರೆ 400 ವರ್ಷ ಕಳೆದಿದೆ. ಈಗ ಇನ್ನೂ ಹಾಳಾಗೋಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರನ್ನ ಕತ್ತರಿಸ್ತಕ್ಕಂಥದ್ದು, ಮಹಿಳೆಯರನ್ನ ಕತ್ತರಿಸಿ ಹವಾನಿಯಂತ್ರಣ ಡಬ್ಬದಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು, ಸೂಟ್ ಕೇಸ್ನಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ರಕ್ಷಣೆ ದೊರಕಬೇಕು. ನಾನಂತೂ ಮಹಿಳೆಯರ ಪರವಾಗಿ ಮುಂದಿನ ದಿನಗಳಲ್ಲಿ ಅವರ ರಕ್ಷಣೆಗಾಗಿ ತೀವ್ರವಾದ ಹೋರಾಟ. ಇಲ್ಲಿ ಶಾಲಿನಿ ರಜನೀಶ್ ಅವರಿಗೆ ಯಾರೂ ಬೆಂಬಲ ಕೊಡಬೇಕಾಗಿಲ್ಲ. ಅವರ ವ್ಯಕ್ತಿತ್ವನೇ ಬೆಂಬಲ, ಅವರ ವ್ಯಕ್ತಿತ್ವನೇ ಗೌರವ. ಕನ್ನಡದ ಬಗ್ಗೆ ಬಹಳ ಕಾಳಜಿ, ಪುಸ್ತಕಗಳನ್ನ ಓದ್ತಾರೆ, ಮಾತನಾಡ್ತಾರೆ ಗೌರವವಾಗಿ. ನಮ್ಮ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಒಂದು ಗೌರವ, ಅದ್ಭುತವಾದಂಥ ಗೌರವ. ಈ ದೃಷ್ಟಿಯಿಂದ ಇದು ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ದಿನದಲ್ಲಿ ಸರ್ಕಾರ ಬಹಳ ಎಚ್ಚರದಿಂದ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಬೀದಿಯಲ್ಲಿ ಮಹಿಳೆಯರ ಮೇಲೆ ತಡೀತಕ್ಕಂಥ ದೌರ್ಜನ್ಯ ಈಗ ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಯ ಮೇಲೆ ನಡೆದಿದೆ ದೌರ್ಜನ್ಯ. ಇದು ಹೆದರಬೇಕಾಗಿಲ್ಲ. ಅವರು ಇಡೀ ನಾಡಿನ ಜನವೇ ಅವರಿಗೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವರು ನ್ಯಾಯಾಲಯಕ್ಕೆ ಹೋಗಬಾರ್ದು. ನನಗೆ ಬಂಧನ ಆದರೆ ನೀವು ರಕ್ಷಣೆ ಕೊಡಿದ್ದು ಹೋಗಬಾರ್ದು. ಅವ್ರಿಗೆ ಗೌರವ ಇದ್ದರೆ, ನಾನೇನು ಅವ್ರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಕೊಡಲೇಬೇಕು ಅಂತ ಇಲ್ಲ. ಅವ್ರಿಗೇನಾದರೂ ಪ್ರಜ್ಞೆ ಇದ್ದರೆ, ತಾನು ಆಡಿದ ಮಾತಿನ ಮೇಲೆ ಒಂದು ಗೌರವ ಇದ್ದರೆ ಅವರೇ ರಾಜೀನಾಮೆ ಕೊಟ್ಟರೆ ಅದಕ್ಕೆ ಗೌರವ ಬರುತ್ತೆ, ಶಕ್ತಿ ಬರುತ್ತೆ. ಇದು ಸತ್ಯ. ಇದನ್ನು ನಾನು ಬಹಳ ಗೌರವವಾಗಿ ಹೇಳ್ತೀನಿ. ರಜನೀಶ್ ಅವರು ಯಾವುದೇ ಕಾರಣಕ್ಕೂ ಎದೆಗುಂಡಬಾರದು. ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.